ಎಂಪಿಎಲ್ 2026ಕ್ಕೆ ಅದ್ದೂರಿ ಚಾಲನೆಯನ್ನ ರಾಣಿಬೆನ್ನೂರಿನ ಕೆಎಲ್ಇ ಸೊಸೈಟಿಯ ಅಧೀನದ ಕೆಎಫ್ ಪಾಟೀಲ್ ಇನ್ಸ್ಟಿಟ್ಯೂಟ್ ಆಫ್ ಬಿಬಿಎ ಮತ್ತು ಬಿಸಿಎ ವತಿಯಿಂದ ಮ್ಯಾನೇಜ್ಮೆಂಟ್ ಪ್ರೀಮಿಯರ್ ಲೀಗ್ 2026ರ ಕ್ರೀಡಾಕೂಟಕ್ಕೆ ಅದ್ದೂರಿ ಚಾಲನೆಯನ್ನ ನೀಡಲಾಯಿತು. ಇನ್ನು ವಿದ್ಯಾರ್ಥಿಗಳಲ್ಲಿ ನಾಯಕತ್ವ, ಕ್ರೀಡಾ ಸ್ಫೂರ್ತಿ ಹಾಗೂ ತಂಡ ಭಾವನೆ ಬೆಳೆಸುವ ಉದ್ದೇಶದಿಂದ ಈ ಕಾರ್ಯಕ್ರಮ ಆಯೋಜಿಸಲಾಗಿದ್ದು, ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ರಾಣಿಬೆನ್ನೂರು ನಗರದ ಶಹರ್ ಠಾಣೆಯ ಪೊಲೀಸ್ ಠಾಣೆಯ ಪಿಎಸ್ಐ ಪರಮೇಶ್ವರ್ ಡಿಸಿ ಭಾಗವಹಿಸಿ ಮಾತನಾಡಿದರು. ಇನ್ನು ಕ್ರೀಡೆ ವಿದ್ಯಾರ್ಥಿಗಳ ಜೀವನದಲ್ಲಿ ಶಿಸ್ತು, ಆತ್ಮವಿಶ್ವಾಸ ಹಾಗೂ ಒಗ್ಗಟ್ಟನ್ನು ಬೆಳೆಸುತ್ತದೆ ಅಂತ ತಿಳಿಸಿದರು. ವಿದ್ಯಾರ್ಥಿಗಳು ಶಿಕ್ಷಣದ ಜೊತೆಗೆ ಕ್ರೀಡಾ ಚಟುವಟಿಕೆಗಳಲ್ಲೂ ಸಕ್ರಿಯವಾಗಿ ಭಾಗವಹಿಸಬೇಕಂತ ತಿಳಿಸಿದರು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಸಾಗರದ ಇಂದಿರಾ ಗಾಂಧಿ ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ನ ದೈಹಿಕ ಶಿಕ್ಷಣ ನಿರ್ದೇಶಕ ಅಭಿಷೇಕ್ ಅಡ್ಡರ್ ವಹಿಸಿದರು. ಕಾರ್ಯಕ್ರಮದ ಸಂಯೋಜಕನಾಗಿ ಪ್ರೊಫೆಸರ್ ಜ್ಯೋತಿಯಂ ಶ್ರೀ ಆಲೇಶಂ ಕಾರ್ಯನಿರ್ವಹಿಸಿದರು. ಕಾಲೇಜಿನ ಪ್ರಾಂಶುಪಾಲ ಹಾಗೂ ಸಂಯೋಜಕರಾದ ಪ್ರೊಫೆಸರ್ ಸೋಮೇಶ್ವರ ಅಂಗಡಿ ಮತ್ತು ಪ್ರೊಫೆಸರ್ ಶೈಲಾ ಎಚ್ ಉಪಸ್ಥಿತರಿದ್ದರು. ವಿದ್ಯಾರ್ಥಿಗಳ ಉತ್ಸಾಹಭರಿತ ಭಾಗವಹಿಸುವಿಕೆಯಿಂದ ಕಾರ್ಯಕ್ರಮಕ್ಕೆ ವಿಶೇಷ ಮೆರುಗು ಮೂಡಿತು. ಬ್ಯೂರೋ ರಿಪೋರ್ಟ್, ನ್ಯೂಸ್ ಪಲ್ಸ್, ರಾಣಿಬೆನ್ನೂರು. ತಗೊಂಡು ಹೋಗ್ತೀರಿ ನಿಮ್ಮ ಟೀಮ್ನ ಅನ್ನೋದ್ರ ಬಗ್ಗೆ ನಿಮಗೆ ಕಲಿಕೆಗೆ ಒಂದು ಉತ್ತಮ ವೇದಿಕೆ ಇದು. ಎಲ್ಲರೂ ಸೇರಿ ಆಡೋ ಆಟದಲ್ಲಿ ಒಬ್ಬರು ಕಡಿಮೆ ರನ್ ಹೊಡಿಬೋದು, ಒಬ್ಬರು ಜಾಸ್ತಿ ಹೊಡಿಬೋದು, ಒಬ್ಬರು ಜಾಸ್ತಿ ಕ್ಯಾಚ್ ಹಿಡಿಬೋದು, ಒಬ್ಬರು ಕಡಿಮೆ ಫೀಲ್ಡಿಂಗ್ ಮಾಡ್ಬೋದು. ಟೋಟಲಿ ಟೀಮ್ ವಿನ್ ಆಯ್ತಾ ಇಲ್ವಾ ಅಂತ ಅಷ್ಟೇ ನೋಡ್ತಾರೆ. ಒಬ್ಬ ಜಾಸ್ತಿ ರನ್ ಹೊಡೆದಿದ್ದಾನೆ ಅಥವಾ ಒಬ್ಬ ಜಾಸ್ತಿ ವಿಕೆಟ್ ತೆಗೆದಿದ್ದಾನೆ ಅಂತ ನೋಡಲ್ಲ. ಸೊ ಅಲ್ಟಿಮೇಟ್ ಗೋಲ್ ಈಸ್ ಟು ವಿನ್ ದಿ ಮ್ಯಾಚ್. ಸೊ ಎಲ್ಲರೂ ಚೆನ್ನಾಗಿ ಆಡಲಿ, ಎಲ್ಲರೂ ವಿನ್ ಆಗಲಿ ಅಂತ ಬಯಸ್ತೀನಿ. 8 ಟೀಮ್ ಇದೆ, 8 ವಿನ್ ಆಗಕ್ಕೆ ಸಾಧ್ಯ ಇಲ್ಲ ಅಂತ ನಂಗೆ ಗೊತ್ತಿದೆ. ಬಟ್ ಎಲ್ಲರೂ ಚೆನ್ನಾಗಿ ಆಡ್ರಿ. ಸೋತರು ಕೂಡ ಅಟ್ಲೀಸ್ಟ್ 10ಕ್ಕೆ ಬಂದು ಸೋತ್ರೆ ಕಾಂಪಿಟೇಟಿವ್ ಆಗಿತ್ತು ನಿಮ್ಮ ಗೇಮ್ ಅನ್ನೋ ಥರಕ್ಕೆ ಇರ್ತದೆ. ಸೋಲಲ್ಲೂ ಕೂಡ ಕೆಲವೊಂದಷ್ಟು ಕಲಿಕೆ ಇರ್ತದೆ. ಅದನ್ನು ನೀವೆಲ್ಲರೂ ಕಲ್ತ್ಕೊಂಡು ಮುಂದಿನ ದಿನಗಳಲ್ಲಿ ಗೆಲ್ಲೋ ಥರ ಆಗಲಿ. ಎಲ್ಲರೂ ಚೆನ್ನಾಗಿ ಆಡಿ, ಎಲ್ಲರೂ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿ. ಮೊದಲು ಗೆಲುವು ಸೋಲು ಅನ್ನೋದು ಕಾಮನ್. ಒಂದು ಆಟ ಅಂದಮೇಲೆ ಒಬ್ಬರು ಗೆಲ್ತಾರೆ, ಒಬ್ಬರು ಸೋಲ್ತಾರೆ. ಸೊ ಎಲ್ಲರೂ ಪಾರ್ಟಿಸಿಪೇಟ್ ಮಾಡೋದು ಮುಖ್ಯ. ಎಲ್ಲರೂ ಚೆನ್ನಾಗಿ ಆಡಲಿ. ಮತ್ತು ಆಲ್ಮೋಸ್ಟ್ ಎಲ್ಲ ಗರ್ಲ್ಸ್ ಭಾಗವಹಿಸ್ತಾ ಇರೋದು ಕೂಡ ಖುಷಿ ಕೊಡ್ತಾ ಇದೆ. ಕೆಲವೊಂದು ಕಾಲೇಜ್ಗಳಲ್ಲಿ ಆರ್ಗನೈಸೇ ಮಾಡಲ್ಲ ಗರ್ಲ್ಸ್ಗೆ, ನೆಗ್ಲೆಕ್ಟೆಡ್ ಅದೊಂಥರ. ಯಾವುದೇ ಟೂರ್ನಮೆಂಟ್ ಇದ್ದರೂ ಇಲ್ಲಿ ಅದನ್ನು ಆಯೋಜನೆ ಮಾಡಿರೋದು ಖುಷಿ ವಿಚಾರ. ನೀವು ಕೂಡ ಎಲ್ಲರೂ ಬಾಯ್ಸ್ ಟೀಮಲ್ಲಿ ಹೊಡೆದು ಗೆಲ್ಲಬೇಕು ನೀವೆಲ್ಲ, ಆಯಿತಾ? ಎಲ್ರಿಗೂ ಒಳ್ಳೇದಾಗಲಿ. ಎಲ್ಲರೂ ಚೆನ್ನಾಗಿ ಆಡ್ರಿ, ಎಲ್ಲರೂ ಗೆಲ್ಲಿ. ಯಾರ್ಯಾರು ಗೆದ್ದಿಲ್ಲ ಅವರೆಲ್ಲ ನಮ್ಮ ಜೊತೆ ಒಂದು ಗೇಮ್ ಆಡೋಣ. ಸೋತಿರೋರ ಮೇಲೆ ಆಡ್ತೀವಿ ನಾವು, ಗೆದ್ದಿರೋರ ಮೇಲೆ ಆಡಲ್ಲ. ಗೆದ್ದಿರೋರ ಮೇಲೆ ಗೆಲ್ಲಕ್ಕಾಗಲ್ವಲ್ಲ, ಅದಕ್ಕೆ ಆಲ್ ದ ಬೆಸ್ಟ್ ಎಲ್ರಿಗೂ. ಥ್ಯಾಂಕ್ ಯು. ಬರೋದ ಕಷ್ಟ ಆಗೈತಿ. ಇವಾಗ ನೀವು ಇಷ್ಟಾಕಂತ ಬಂದು ಒಂದು ಲೇಡೀಸ್ 8 ಟೀಮ್ ಇದಾವೆ ಸರ್ ಹೇಳಿದರು. ಲೇಡೀಸ್ ಭಾಗವಹಿಸಿದ್ದ ನೋಡಿಲ್ಲ ಅಂದರು. ನಾನು ಭಾಗವಹಿಸಿದ್ದು ನೋಡಿಲ್ಲ. ಯಾವುದೋ ಒಂದು ನಮ್ಮ ಕಾಲೇಜಲ್ಲೇ, ಈಗ ನಾನು ಇಂದಿರಾ ಗಾಂಧಿ ವುಮೆನ್ಸ್ ಕಾಲೇಜ್, ನಮ್ಮ ಕಾಲೇಜೊಳಗೆ 3000 ಜನ ಸ್ಟ್ರೆಂತ್ ಐತಿ. 3000 ಅಲ್ಲೇ ಪಾರ್ಟಿಸಿಪೇಟ್ ಮಾಡಿ ನಾ ಬರಲ್ಲ ಅಂದರು. ಈ ಸದ್ಯ 8 ಟೀಮ್ ನಾವು ಮಾಡಿದ್ವಿ. ಅಲ್ಲಿ ನಾವು ಪ್ರೀಮಿಯರ್ ಲೀಗ್ ಎಲ್ಲ ಮಾಡಿದ್ವಿ, ಚೆನ್ನಾಗಾಯಿತು. ಇವಾಗ ಇಷ್ಟಾಕಂತ ಜನ ಪಾರ್ಟಿಸಿಪೇಟ್ ಮಾಡಿದಂದರೆ ನಮ್ಮ ಸೋಮಶೇಖರ್ ಸರ್ ಈ ವರ್ಷ ಬಂದದಕ್ಕೂ ಒಂದು ಸಾರ್ಥಕ ಆಯಿತು. ಯಾವ ಮಕ್ಕಳು ಒಂದು ಭಾಗವಹಿಸ್ತಿರ್ಲಿಲ್ಲ. ಆಲೇ ಸರ್ ಅವರು ಮತ್ತು ಸೋಮಶೇಖರ್ ಸರ್ ಅವರು ಭಾಳ ಕಷ್ಟಪಟ್ಟು ಒಂದು ಟೂರ್ನಮೆಂಟ್ ಮಾಡೋಕಂದ್ರೆ ಸುಮ್ಮನೆ ಕರೆದು ಮಾಡೋಕ್ಕಾಗಲ್ಲ. ಒಂದು ಆಕ್ಷನ್ ಮಾಡ್ಬೇಕಂದ್ರೆ ಪ್ಲೇಯರ್ಸ್ ಇವಾಗ ನಾ ಬರ್ತೇನೆ ಅಂತಾರೆ. ಬಂದು ಇಲ್ಲಿ ಇಲ್ಲದಕ್ಕೆ ಯಾರು ಬರೋಲ್ಲ. ಸರ್ ನನಗೆ ಹುಷಾರಿಲ್ಲ ಆ ಥರ ಏನೋ ಒಂದು ಕಾರಣ ಹೇಳಿ ಬರೋದಿಲ್ಲ. ನೀವೆಲ್ಲರೂ ಬಂದಿರಿ, ಭಾಳ ಖುಷಿ ಆಯಿತು. ಇಲ್ಲೇ ಎಲ್ಲರೂ ವಿನ್ ಆಗೋಕ್ಕಾಗಲ್ಲ, ಗೊತ್ತಲ್ಲ. ಒಬ್ಬರು ಸೋತ್ರೆ ಒಬ್ಬ ವಿನ್ನು, ಯಾರು ಸೋಲಿಲ್ಲ ಅಂದರೆ ಯಾರು ಗೆಲ್ಲೋಕ್ಕಾಗಲ್ಲ. ಹಾಗಂತ ಎಲ್ರಿಗೂ ಆಲ್ ದ ಬೆಸ್ಟ್, ಬೆಸ್ಟ್ ಆಫ್ ಲಕ್, ಗುಡ್ ಲಕ್. ಥ್ಯಾಂಕ್ ಯು.